ವಿಜಯೇಂದ್ರಗೆ ಬೂಸ್ಟ್ ಕೊಡುತ್ತಾ ಯಡಿಯೂರಪ್ಪೋತ್ಸವ. ಮಗನಿಗೆ ಮುಂದೆ ಪಟ್ಟ ಕಟ್ಟುವ ಆಸೆಯನ್ನ ಹೊಂದಿದ್ದಾರೆ ಬಿಎಸ್ವೈ. ವಿಜಯೇಂದ್ರಗೆ ಬೂಸ್ಟ್ ಕೊಡುತ್ತಾ ಯಡಿಯೂರಪ್ಪೋತ್ಸವ ಕಾರ್ಯಕ್ರಮ. ಮಗನಿಗೆ ಮುಂದೆ ಪಟ್ಟ ಕಟ್ಟುವ ಆಸೆಯನ್ನ ಹೊಂದಿರೋ ಬಿಎಸ್ವೈ ಈ ಕಾರ್ಯಕ್ರಮದ ಮೂಲಕ ಬಿಜೆಪಿಗರನ್ನ ಒಟ್ಟುಗೂಡಿಸುವಂತಹ ಪ್ರಯತ್ನ ಇದೆ. ಆದ್ರೆ ಇದರಿಂದ ಯಾವುದೇ ಬೂಸ್ಟ್ ಸಿಗಲ್ಲ ಅಂತ ಹೇಳಿದ್ದಾರೆ ವಿಜಯೇಂದ್ರ. ಚುನಾವಣೆಗಳು ಸಮೀಪ ಇದ್ದಿದ್ರೆ ಅದು ನನಗೆ ಪ್ಲಸ್ ಆಗ್ತಾ ಇತ್ತು, ಆದ್ರೆ ಈಗ ಯಾವುದೇ ಚುನಾವಣೆಗಳು ಹತ್ತಿರದಲ್ಲಿ ಇಲ್ವಲ್ಲ, ವಿಜಯೇಂದ್ರ ಅಥವಾ ಬಿಜೆಪಿಗೆ ಯಾವುದೇ ಬೂಸ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಈ ಬಗ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಯಡಿಯೂರಪ್ಪ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಇದು. ರಾಜ್ಯದಲ್ಲಿ ಅನೇಕರು ಅದೃಷ್ಟದ ಮುಖ್ಯಮಂತ್ರಿಯಾಗಿದ್ದಾರೆ, ಆದ್ರೆ ಬಿಎಸ್ವೈ ಅದೃಷ್ಟದ ಸಿಎಂ ಅಲ್ಲ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಕೆಲಸ ಮಾಡಿದವರು. ಹೀಗಾಗಿ ಯಡಿಯೂರಪ್ಪೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ವಿಜಯೇಂದ್ರಗೆ ಬೂಸ್ಟ್ ಕೊಡುತ್ತಾ ಯಡಿಯೂರಪ್ಪೋತ್ಸವ ಕಾರ್ಯಕ್ರಮ ಅನ್ನುವ ಪ್ರಶ್ನೆಗೆ ಈಗ ಉತ್ತರವನ್ನ ನೀಡಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಬಿಜೆಪಿ ಒಂದುಗೂಡಿಸುವ ಯತ್ನ ಆಗ್ತಾ ಇದೆಯಾ, ಆದ್ರೆ ಇದರಿಂದ ಯಾವುದೇ ಬೂಸ್ಟ್ ಸಿಗಲ್ಲ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಚುನಾವಣೆಗಳು ಸಮೀಪ ಇದ್ದಿದ್ರೆ ಅದು ನನಗೆ ಪ್ಲಸ್ ಆಗ್ತಾ ಇತ್ತು, ಆದ್ರೆ ಈಗ ಹತ್ತಿರದಲ್ಲಿ ಯಾವುದೇ ಚುನಾವಣೆಗಳು ಇಲ್ಲವಲ್ಲ, ವಿಜಯೇಂದ್ರ ಅಥವಾ ಬಿಜೆಪಿಗೆ ಯಾವುದೇ ಬೂಸ್ಟ್ ಆಗಲ್ಲ ಅಂತ ಮಾತನಾಡಿರುವಂತದ್ದು. ಚುನಾವಣೆ 6 ತಿಂಗಳಿದ್ದಾಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಇದಕ್ಕೆ ಬಿಜೆಪಿಗೆ ಬೂಸ್ಟ್ ಆಗ್ತದೋ ಅಥವಾ ವಿಜೇಂದ್ರಗೆ ಬೂಸ್ಟ್ ಆಗ್ತದೋ ಈ ಪ್ರಶ್ನೆ ಕೇಳಿದ್ರೆ ಸರಿ ಇರ್ತಾ ಇತ್ತು. ಇವಾಗ ಯಾವುದೂ ಚುನಾವಣೆಗಳು ಇಲ್ಲ, ಬೇರೆ ಯಾವುದೂ ಕಾರ್ಯಕ್ರಮಗಳು ಕೂಡ ಇಲ್ಲ. ಆದರೆ ನಮ್ಮೆಲ್ಲರ ಹಿರಿಯರ ಒಂದು ಅಪೇಕ್ಷೆ ಇತ್ತು. ರಾಜ್ಯದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಬಹುತೇಕರು ಅದೃಷ್ಟದ ಮುಖ್ಯಮಂತ್ರಿಗಳು ಬಹಳಷ್ಟು ಜನ ಇದ್ದಾರೆ. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ. ಅವರ 50 ವರ್ಷದ ರಾಜಕೀಯ ಪಯಣದಲ್ಲಿ 45 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲೇ ಇದ್ದು ಹೋರಾಟವನ್ನು ಮಾಡಿರ್ತಕ್ಕಂಥವ್ರು. ಬಡವರ ಪರವಾಗಿ, ರೈತರ ಪರವಾಗಿ, ಶೋಷಿತ ಪೀಡಿತ ಸಮುದಾಯಗಳ ಪರವಾಗಿ ಯಡಿಯೂರಪ್ಪನವರು ಯಾವತ್ತೂ ಕೂಡ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ರು. ನಾಡಿನ ಹರಗೂರು ಚರಮೂರ್ತಿಗಳ ಒಂದು ಆಶೀರ್ವಾದದಿಂದ, ಕಾರ್ಯಕರ್ತರ ಒಂದು ತಪಸ್ಸಿನಿಂದ ರಾಜ್ಯದಲ್ಲಿ ಭಾಜಪ ಸರ್ಕಾರ ಬಂದಾಗಲೂ ಸಹ ಎಲ್ಲ ಸಮುದಾಯಗಳು ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ತಮಗನ್ನಿಸ್ಬೋದು ಯಡಿಯೂರಪ್ಪನವ್ರ ಕಾರ್ಯಕ್ರಮ ಎಲ್ಲ ರಾಜಕೀಯ ಮುಖಂಡರುಗಳನ್ನು ಸೇರಿಸ ಮಾಡ್ಬೋದಿತ್ತಲ್ಲ ಅಂತೇಳಿ. ಆದರೆ ಎಲ್ಲ ಗುರುಗಳ ಎಲ್ಲ ಅಪೇಕ್ಷೆನೂ ಕೂಡ ಇತ್ತು. ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಆಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇದನ್ನು ಆಯೋಜನೆ ಮಾಡಿದ್ದೇವೆ. ಇದು ಯಾವುದೇ ಒಂದು ರಾಜಕೀಯ ಬಣ್ಣ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪನವರು ಅಂತೇಳಿದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಂಥ ಒಬ್ಬ ಧೀಮಂತ ನಾಯಕ. ಅಂಥ ನಾಯಕನ ಸಂಭ್ರಮೋತ್ಸವ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ, ಉತ್ಸಾಹದಿಂದ ಆಯೋಜನೆ ಮಾಡಿದ್ದೆ. ಚುನಾವಣೆ 6 ತಿಂಗಳಿದ್ದಾಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಇದಕ್ಕೆ ಬಿಜೆಪಿಗೆ ಬೂಸ್ಟ್ ಆಗ್ತದೋ ಅಥವಾ ವಿಜೇಂದ್ರಗೆ ಬೂಸ್ಟ್ ಆಗ್ತದೋ ಈ ಪ್ರಶ್ನೆ ಕೇಳಿದ್ರೆ ಸರಿ ಇರ್ತಾ ಇತ್ತು. ಇವಾಗ ಯಾವುದೂ ಚುನಾವಣೆಗಳು ಇಲ್ಲ, ಬೇರೆ ಯಾವುದೂ ಕಾರ್ಯಕ್ರಮಗಳು ಕೂಡ ಇಲ್ಲ. ಆದರೆ ನಮ್ಮೆಲ್ಲರ ಹಿರಿಯರ ಒಂದು ಅಪೇಕ್ಷೆ ಇತ್ತು. ರಾಜ್ಯದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಬಹುತೇಕರು ಅದೃಷ್ಟದ ಮುಖ್ಯಮಂತ್ರಿಗಳು ಬಹಳಷ್ಟು ಜನ ಇದ್ದಾರೆ.